ನಮಸ್ಕಾರ. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸುರೇಶ್ ಗೌಡ್ರು ಮತ್ತೆ ಘರ್ಜನೆ ಮಾಡ್ತಾರಾ? ಹಾವೇರಿ ನಗರದವರು ಓಲೇಕರ್ಗೆ ಓಕೆ ಅಂತಾರ? ಕೊರಟಗೆರೆಯಲ್ಲಿ ಜಿ ಪರಮೇಶ್ವರವ ಹೇಗಿದೆ? ಆಯಾ ಕ್ಷೇತ್ರದ ಜನರ ಅಭಿಮತ, ಜನಮತ ವಿಶೇಷ ಕಾರ್ಯಕ್ರಮ. ಸ್ವಾಗತ. ನಾನು ಗೌರೀಶ್ ಅಕ್ಕಿ. ದಿನೇ ದಿನೇ ಚುನಾವಣೆ ಕಾವು ಹೆಚ್ಚಾಗ್ತಾ ಇದೆ. ಎಲ್ಲ ಪ್ರಮುಖ ಪಕ್ಷಗಳು ಈಗಾಗಲೇ ಅಭ್ಯರ್ಥಿಗಳನ್ನು ಘೋಷಿಸಿಯಾಗಿದೆ. ಇನ್ನೇನು ಅಭ್ಯರ್ಥಿಗಳ ಅಗ್ನಿ ಪರೀಕ್ಷೆ ಮಾತ್ರ ಬಾಕಿ ಇದೆ. ಇಂಥ ಹೊತ್ತಿನಲ್ಲಿ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮತದಾರರು ಏನು ಹೇಳ್ತಾರೆ, ಬನ್ನಿ ಕೇಳೋಣ ಈ ವರದಿಯಲ್ಲಿ. ಜನಮತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಜನಮತ ಯಾಚಿಸ್ತಾ ನಾವಿವತ್ತು ತುಮಕೂರು ಜಿಲ್ಲೆಯ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ. ಈ ಕ್ಷೇತ್ರದ ಒಂದು ವಿಶೇಷತೆ ಏನು ಗೊತ್ತಾ? ಇಲ್ಲಿ ಎಷ್ಟೇ ಅಭಿವೃದ್ಧಿ ಕಾರ್ಯ ನಡೆದರೂ ಕೊನೆಗೆ ನಿರ್ಣಾಯಕ ಪಾತ್ರ ವಹಿಸೋದು ಜಾತಿ. ಕಳೆದ ಬಾರಿ ಬಿಜೆಪಿಯಿಂದ ಸುರೇಶ್ ಗೌಡ್ರು ಆಯ್ಕೆಯಾಗಿದ್ರು. ಆದರೆ ಈ ಬಾರಿ ಈ ಕ್ಷೇತ್ರದಲ್ಲಿ ಲಿಂಗಾಯತರ ಮತ ನಿರ್ಣಾಯಕ ಆಗಿರೋದ್ರಿಂದ ಬಿಜೆಪಿ ಕೆಜೆಪಿ ಇವೆರಡೂ ಕೂಡ ಭಾರಿ ಫೈಟ್ ಮಾಡ್ತಾ ಇದೆ. ನೋಡೋಣ ಜನ ಯಾವ ರೀತಿ ಯಾರಿಗೆ ಕೈ ಹಿಡಿತಾರೆ, ಯಾರಿಗೆ ಸೋಲುಣಿಸ್ತಾರೆ ಅಂತ. ಅದಕ್ಕಿಂತ ಮುಂಚೆ ಈ ಕ್ಷೇತ್ರದ ಸಣ್ಣ ಪರಿಚಯ ಮಾಡ್ಕೊಳ್ಳೋಣ. ತುಮಕೂರು ಜಿಲ್ಲೆಯ ಪ್ರಮುಖ ವಿಧಾನಸಭೆ ಕ್ಷೇತ್ರಗಳಲ್ಲಿ ಒಂದು ತುಮಕೂರು ಗ್ರಾಮಾಂತರ. ಯಡಿಯೂರಪ್ಪ ಅಲೆಯಿಂದಾಗಿ ಬಿಜೆಪಿ ಭದ್ರಕೋಟೆ ಅನಿಸಿದ ಈ ಕ್ಷೇತ್ರದಲ್ಲಿ ಈ ಸಲ ಬದಲಾವಣೆ ಗಾಳಿ ಬೀಸಿದಂತೆ ಕಾಣಿಸ್ತಿದೆ. ಯಡಿಯೂರಪ್ಪ ಬಿಜೆಪಿಗೆ ಸಡ್ಡು ಹೊಡೆದಿರುವ ಎಫೆಕ್ಟ್ ಇಲ್ಲೂ ಕಾಣಿಸ್ತಿದೆ. ತೆಂಗು, ಭತ್ತ ಸೇರಿದಂತೆ ಅನೇಕ ಬಗೆಯ ಕೃಷಿಯನ್ನೇ ನಂಬಿಕೊಂಡು ಬದುಕುತ್ತಿರುವ ಜನರೇ ಈ ಕ್ಷೇತ್ರದಲ್ಲಿ ಹೆಚ್ಚಾಗಿ ಕಾಣ್ತಾರೆ. ತೀರಾ ಅಭಿವೃದ್ಧಿ ಕಂಡ ಕ್ಷೇತ್ರವೇನಲ್ಲ, ಹಾಗಂತ ತೀರಾ ಹಿಂದುಳಿದ ಕ್ಷೇತ್ರವೂ ಅಲ್ಲ. ಮೂಲ ಸೌಕರ್ಯಗಳಿಗೆ ಕೊರತೆ ಇಲ್ಲ. ಕುಡಿಯಲು, ಕೃಷಿಗೆ ನೀರಿನ ಪರದಾಟವಿಲ್ಲ. ಒಂಥರ ಸಮೃದ್ಧಿ ಇರುವ ಕ್ಷೇತ್ರದಲ್ಲಿ ಜಾತಿ ರಾಜಕೀಯ ಜೋರಾಗಿಯೇ ಇದೆ. ಪ್ರಾಬಲ್ಯಕ್ಕಾಗಿ ಪ್ರಮುಖ ಜಾತಿಗಳು ಕಸರತ್ತು ನಡೆಸುತ್ತಿವೆ. ಜಾತಿ ಬಲಾಬಲ. ಒಕ್ಕಲಿಗರು 53,000, ಲಿಂಗಾಯತರು 27,000, ಕುರುಬರು 21,500, ತಿಗಳರು 25,000, ಮುಸ್ಲಿಮರು 18,000, ಇತರೆ 30,000. ಕ್ಷೇತ್ರದ ಒಟ್ಟು ಮತದಾರರ ಪ್ರಮಾಣ ಸುಮಾರು 1.9 ಲಕ್ಷ. ಸುಮಾರು 96,000ದಷ್ಟು ಪುರುಷ ಮತದಾರರಿದ್ದಾರೆ. ಒಟ್ಟು ಮತದಾರರಲ್ಲಿ 1/3 ಭಾಗದಷ್ಟು ಒಕ್ಕಲಿಗರಿದ್ದಾರೆ. ಆದ್ಯಾಗೂ ಲಿಂಗಾಯತರ ಪ್ರಾಬಲ್ಯವಿರುವ ಕ್ಷೇತ್ರ. ಕುರುಬರ ಕಾರುಬಾರು ಜೋರಾಗಿದೆ. ತಿಗಳು, ಮುಸ್ಲಿಮರು ನಿರ್ಣಾಯಕರು. ಇತ್ತೀಚಿನ ಬಿಜೆಪಿ ಸರ್ಕಾರ ಸಾರ್ವಜನಿಕ ನಮ್ಮ ರಾಜ್ಯದ ಜನತೆ ಕಂಡಂಥ ಪರಿಸ್ಥಿತಿಯಲ್ಲಿ ಇಷ್ಟು ಭ್ರಷ್ಟ ಆಡಳಿತ ನೀಡಿದಂಥ ಸರ್ಕಾರ ಯಾವುದೂ ಸಹ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಸನ್ಮಾನ್ಯ ಸಿದ್ದರಾಮಯ್ಯರು, ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯರು ಮುಂದೊಂದು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿ ಅನ್ನೋ ಆಸೆ. ಮೇಡಮ್, ನಾವೆಲ್ಲ ಚೇಂಜ್ ಬಯಸ್ತಾ ಇದ್ದೀವಿ. DC ಗೌರಿಶಂಕರ್ ಅವ್ರನ್ನ ಈ ಸಲ ಆಯ್ಕೆ ಮಾಡ್ಕೊಂಡು HD ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು. ಗ್ರಾಮಾಂತರದಲ್ಲಿ ಸಜ್ಜನ ರಾಜಕಾರಣಿ ನಿಂಗಪ್ಪರು ಇದ್ದಾರೆ. ತುಂಬ ಸೂಕ್ಷ್ಮ ಸ್ವಭಾವ ಮತ್ತು ಎಲ್ಲನೂ ಅರ್ಥಕೊಂತಾರೆ. ಅವ್ರಿಗೆ ಮಾಡಿದ್ರೆ ಒಳ್ಳೆಯದು. ಕಣದಲ್ಲಿರುವ ಅಭ್ಯರ್ಥಿಗಳು: ಬಿಜೆಪಿ ಸುರೇಶ್ ಗೌಡ, ಕಾಂಗ್ರೆಸ್ ಯಲಚವಾಡಿ ನಾಗರಾಜ್, JDS ಗೌರಿಶಂಕರ್, ಕೆಜೆಪಿ H ನಿಂಗಪ್ಪ, BSR ರಾಮಾಂಜನೇಯಪ್ಪ. ಎಲ್ಲ ಪ್ರಮುಖ ಪಕ್ಷಗಳು ಕ್ಷೇತ್ರದ ಅಭ್ಯರ್ಥಿಗಳನ್ನ ಘೋಷಿಸಿ ಇಷ್ಟು ದಿನದ ಟಿಕೆಟ್ ಪ್ರಹಸನಕ್ಕೆ ತೆರೆ ಎಳೆದಿವೆ. ಬಿಜೆಪಿಯಿಂದ ಹಾಲಿ ಶಾಸಕ ಸುರೇಶ್ ಗೌಡ ಮತ್ತೊಮ್ಮೆ ಕಣಕ್ಕಿಳಿದಿದ್ದಾರೆ. ಅಭಿವೃದ್ಧಿಯ ಅಸ್ತ್ರವನ್ನಿಟ್ಟುಕೊಂಡು ಅಗ್ನಿ ಪರೀಕ್ಷೆಗೆ ಸಜ್ಜಾಗಿದ್ದಾರೆ. ಕಾಂಗ್ರೆಸ್ನಿಂದ ಪಂಚಾಕ್ಷರಿ ಸೇರಿದಂತೆ ಹಲವು ಹೆಸರುಗಳು ಕೇಳಿಬಂದಿತ್ತು. ಆದರೆ ಅಂತಿಮವಾಗಿ ಯಲಚವಾಡಿ ನಾಗರಾಜ್ಗೆ ಹೈಕಮಾಂಡ್ ಓಕೆ ಅಂದಿದೆ. ಜೆಡಿಎಸ್ನಿಂದ ಟಿಕೆಟ್ಗಾಗಿ ಕ್ಯೂನಲ್ಲಿ ನಿಂತಿದ್ದ ಮಾಜಿ ಶಾಸಕ H ನಿಂಗಪ್ಪ ಕೊನೆಗೆ ಕೆಜೆಪಿಯಿಂದ ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ. ಜೆಡಿಎಸ್ ಒನ್ಸ್ ಅಗೇನ್ ಗೌರಿಶಂಕರ್ಗೆ ಮಣೆ ಹಾಕಿದೆ.
ಬಿಎಸ್ಆರ್ ಕೂಡ ಇಲ್ಲಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದು ಕದನ ಕುತೂಹಲ ಹೆಚ್ಚಾಗಿದೆ. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವ್ರು ಆಗ್ಬೇಕು ಈ ಸರಿ, ನಮ್ಮೆಲ್ಲ ಅಭಿಪ್ರಾಯ ಅದೇನೆ. ಅವರೆಲ್ಲ ಜನಪರ ಯೋಜನೆ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಎಲ್ಲ ಚೆನ್ನಾಗಿ ಇದು ಮಾಡ್ತಾರೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು. ಈಗ ದುರಾಡಳಿತ ನೋಡ್ಕೊಂಡ್ರೆ ಈ ಗ್ರಾಮಾಂತರದಲ್ಲಿ ಕಾಂಗ್ರೆಸ್ಸು JDSಗೆ ಒಳ್ಳೆ ಒಲವಿದೆ. ಇಲ್ಲಿ ಯಾರು ಯಾರನ್ನ ಬೇಕಾದ್ರೂ ಕಣಕ್ಕಿಳಿಸಲಿ, ನಾವು ಮಾತ್ರ ಇಂಥವರಿಗೆ ವೋಟ್ ಹಾಕೋದು ಅಂತ ಧೈರ್ಯವಾಗಿ ಹೇಳೋರು ಮತದಾರರು. ಜನಮತದಲ್ಲಿ ಮತದಾರರ ಅಭಿಮತ ಹೀಗಿದೆ ನೋಡಿ. ಕ್ಷೇತ್ರ ತುಮಕೂರು ಗ್ರಾಮಾಂತರ. ಯಾವ ಪಕ್ಷ ಗೆಲ್ಲಬೇಕು? ಬಿಜೆಪಿ ಶೇಕಡ 29.34, ಕಾಂಗ್ರೆಸ್ ಶೇಕಡ 30.21, ಜನತಾದಳ ಶೇಕಡ 23.95, ಕೆಜೆಪಿ ಶೇಕಡ 15.93, ಇತರರು ಶೇಕಡ 0.54. ಜನಮತದಲ್ಲಿ ಎಲ್ಲಾ ಪಕ್ಷಗಳು ಸಮನಾಗಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಬಿರುಸಿನ ಸ್ಪರ್ಧೆ ಕಂಡುಬಂದಿದೆ. ಕೆಜೆಪಿ ಜೆಡಿಎಸ್ ಅನ್ನ ತೆಗೆದು ಹಾಕುವಂತಿಲ್ಲ, ಆದ್ರೆ ಬಿಎಸ್ಆರ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇನ್ನು ಸಿಎಂ ರೇಸ್ನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಪರ ಜನ ಒಲವು ತೋರಿದ್ದಾರೆ. ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಜನ ಆಗ್ರಹಿಸಿದ್ದಾರೆ. ಕೆಜೆಪಿಯ ಉಗಮ ಬಿಜೆಪಿಗೆ ನುಂಗಲಾರದ ತುತ್ತಾಗಿದೆ. ಈ ಎರಡೂ ಪಕ್ಷಗಳ ದ್ವಂದ್ವದಿಂದಾಗಿ JDSಗೆ ಲಾಭ ಆಗುವ ಲಕ್ಷಣಗಳೂ ಇವೆ. ಆದರೂ ಕೂಡ ಜನ ಇಲ್ಲಿ ನೀರಿನ ಸಮಸ್ಯೆ, ನುಸಿರೋಗ ಪೀಡೆಯಿಂದ ತತ್ತರಿಸಿ ಹೋಗಿದ್ದಾರೆ. ಈ ಹಿಂದೆ ಜಾತಿಗೆ ಬೆಂಬಲ ಕೊಡ್ತಿದ್ದ ಇಲ್ಲಿನ ಮತದಾರ ಈ ಬಾರಿ ಜಾತಿಗೆ ಬೆಂಬಲ ಕೊಡ್ತಾನಾ ಅಥವಾ ಅಭಿವೃದ್ಧಿಗೆ ಸಾಥ್ ಕೊಡ್ತಾನಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತ್ತೊಂದು ಕ್ಷೇತ್ರದ ಜನತೆಯ ಅಭಿಮತವನ್ನು ನಿಮ್ಮ ಮುಂದೆ ಇಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಚಿಕ್ಕದೊಂದು ಬ್ರೇಕ್.